ಮರಗಳನ್ನು ಕಡಿಯೋದನ್ನು ಯಾರು ಕೇಳೋದೇ ಇಲ್ಲ ಅನ್ನೋ ರೇಂಜ್ಗೆ ಹೊರಟೋಗಿದೆ. ಇವತ್ತು ಬೆಂಗಳೂರಿನಲ್ಲಿ ಹತ್ತತ್ರ 40ಕ್ಕೂ ಹೆಚ್ಚು ಡಿಗ್ರಿ ಸೆಲ್ಸಿಯಸ್ ಬಿಸಿಲು ತಾಪಮಾನ ಹೆಚ್ಚಾಗಿ ಇವತ್ತು ಭೂಮಿ ಸುಡ್ತಾ ಇದೆ, ಮರಗಳು ಒಣಗ್ತಾ ಇದೆ, ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಎಲ್ಲೂ ಕೂಡ ನೀರಿಲ್ಲ, ಕೆರೆಗಳೆಲ್ಲ ಬತ್ತೋಗ್ತಾ ಇದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ಹೊಸಕೋಟೆ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಆವಲಹಳ್ಳಿ ಈ ಗ್ರಾಮ ಪಂಚಾಯಿತಿ ಸಮೀಪ, ಒಂದು ಸರ್ಕಾರಿ ಆಸ್ಪತ್ರೆ ಸಮೀಪ, ಒಂದು ಪೊಲೀಸ್ ಸ್ಟೇಷನ್ ಸಮೀಪ ಇರ್ತಕ್ಕಂತಹ 1 ಕಿಲೋಮೀಟ್ರ್ ಉದ್ದನೆ ಇರ್ತಕ್ಕಂಥ ರಸ್ತೆಯ ಬದಿಗಳಲ್ಲಿರ್ತಕ್ಕಂಥ ಸಾಲು ಮರಗಳು, 50ಕ್ಕೂ ಹೆಚ್ಚು ಮರಗಳು, ಪರಿಸರಕ್ಕೆ ಉಪಯೋಗ ಆಗುವಂಥ, ನೆರಳು ಕೊಡೋಂಥ, ಗಾಳಿ ಕೊಡೋಂಥ, ತುಂಬ ಚೆನ್ನಾಗಿ ಬೆಳ್ಕೊಂಡು ತನ್ನ ಪಾಡಿಗೆ ತಾನು ರಸ್ತೆ ಬದಿಯಲ್ಲಿ ನಿಂತಿರ್ತಕ್ಕಂಥ ಮರಗಳನ್ನು ಯಾರೋ ಅವಿವೇಕಿಗಳು ಅವರ ಬೋರ್ಡ್ಗಳು ಕಾಣಿಸ್ಬೇಕು, ಅವರ ಜಾಹೀರಾತು ಫಲಕಗಳು ಕಾಣಿಸ್ಬೇಕು ಅಂತ ಹೇಳಿ ಮರಗಳನ್ನು ಕಡಿಸಿದ್ದಾರೆ. ಇದಕ್ಕೆ ಯಾವುದೇ ಥರ ಸಾಕ್ಷಿ ಪುರಾವೆಗಳಿಲ್ಲ. ಆದರೆ ಅಲ್ಲಿ ಅಕ್ಕಪಕ್ಕ ನೋಡಿರ್ತಕ್ಕಂಥವ್ರು ಈ ಥರ ಆಗಿದೆ ಸರ್, ಹಿಂಗಿದೆ, ನನ್ನ ಹೆಸರು ಹೇಳ್ಬೇಡಿ ಅಂತ ಪಾಪ ಹೆದರ್ಕೋತಾ ಇದ್ದಾರೆ. ಹಾಗಾಗಿ ಯಾರೋ ಬಂಡವಾಳಶಾಹಿಗಳು, ಬಿಲ್ಡರ್ಗಳು ಇವರು ಇಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ತಾವು ಯಾರೇ ಆಗಿರಲಿ ಸ್ವಾಮಿ, ದಯವಿಟ್ಟು ಒಂದು ಕಿಚ್ಚುತ್ತಾದ ಪರಿಸರದ ಮೇಲೆ ಒಂದು ಚೂರಾದರೂ ಅಭಿಮಾನ ಇಟ್ಕೊಳ್ಳಿ.